ಎಲ್ರಿಗೂ ನಮಸ್ಕಾರ. ಇವತ್ತು ನೀವು ಗಿಲ್ಲಿಯ ಹೊಸ ರೂಪನೇ ನೋಡ್ಬೋದು ಅಂತಲೇ ಹೇಳ್ಬೋದು. ಯಾಕಂದರೆ ಗಿಲ್ಲಿನ ಹೊಸ ರೂಪವಾಗಿ ಬದಲಾಯಿಸಿದ್ದಾರೆ ಮಂಜುರವರು. ಹೌದು, ನಾನು ಎಲ್ಲ ಕಿತ್ತಾಟ ಹೊಡೆದಾಟ ಅದು ಇರಿಟೇಷನ್ ಜಗಳ ಎಲ್ಲ ಇತ್ತು. ಮಂಜುರವರು ಚೇರ್ ತೆಗೆದು ಹೆಸರು ಏನು ಕೇಳ್ತೀರಾ, ಬಾಟ್ಲಲ್ಲಿ ನೀರು ಹಾಕೋದು ಗಿಲ್ಲಿನೇ ಒರೆಸ್ಬೇಕು ಅನ್ನೋದು ಏನು ಕೇಳ್ತೀರಾ, ಆಮೇಲೆ ಮನೆಯ ಸದಸ್ಯರಿಗೆಲ್ಲ ಗಿಲ್ಲಿನೇ ಊಟ ಬಡಿಸ್ಬೇಕು ಅನ್ನೋದು ಏನು ಕೇಳ್ತೀರಾ, ಇದೆಲ್ಲ ಆಯಿತು. ಬಟ್ ಇವತ್ತು ಅದು ಎಲ್ಲ ಬರೀ ಟಾಸ್ಕ್ಗೋಸ್ಕರ ಮಾಡಿರ್ತಾರೆ. ಬಿಗ್ ಬಾಸ್ ಅವ್ರು ಹೇಳಿ ಕಳಿಸಿರ್ತಾರೆ, ಈ ಥರ ಮಾಡಬೇಕಾಗುತ್ತೆ. ಅವರು ನಿಮ್ಮನ್ನೆಲ್ಲ ಹೇಗೆ ನಡ್ಸ್ಕೊಳ್ತಾರೆ, ನೀವು ಈ ಥರ ಟಾರ್ಚರ್ ಕೊಟ್ಟರೆ ಅವ್ರು ನಿಮ್ಮನ್ನು ಹೇಗೆ ನಡ್ಸ್ಕೊಳ್ತಾರೆ, ಅವರು ಚೆನ್ನಾಗಿ ನೋಡ್ಕೊಳ್ತಾರೆ ಅಥವಾ ನಿಮ್ಮ ಇರಿಟೇಷನ್ ಇದು ಮಾಡೋಕ್ಕಾಗ್ದೇ ಅವರು ಕೂಡ ನಿಮ್ಮ ಮೇಲೆ ಇದು ಮಾಡ್ತಾರ, ಅಂದರೆ ನಿಮ್ಮನ್ನು ಕೆಟ್ಟದಾಗಿ ನಡ್ಸ್ಕೊಳ್ತಾರೆ ಅನ್ನೋ ರೀತಿ ಅವ್ರಿಗೆ ಆ ಥರ ಮಾಡಿ ಅಂತ ಹೇಳಿರ್ತಾರೆ ಬಿಗ್ ಬಾಸ್ ಅವ್ರು ಅಷ್ಟೇ. ಬಟ್ ಇಲ್ಲಿ ಏನಾಗಿದೆ ಅಂದರೆ ಇವತ್ತು ಗಿಲ್ಲಿಯವರೆಲ್ಲ ಇನ್ನೇನು ಟಾಸ್ಕ್ ಎಲ್ಲ ಮುಗೀತು, ಇದೆಲ್ಲ ಮುಗೀತಲ್ಲ, ಅದಕ್ಕೋಸ್ಕರ ಇವರಿಗೆ ಹೊರಡೋ ಟೈಮ್ ಬಂದಿದೆ. ಗಿಲ್ಲಿನೇ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ತಿರ್ತಾರೆ. ಹಾಗೆ ಇನ್ನೂ ಸ್ವಲ್ಪ ದಿನ ಇರಿಯೋಣ ಅನ್ನೋ ರೀತಿ ಎಲ್ಲ ಹೇಳ್ತಿರ್ತಾರೆ. ಯಪ್ಪ ಬೇಡಪ್ಪ ನಾವು ಹೋಗ್ತೀವಿ ಸಾಕು ನಿನ್ನ ಕಾಟ ಅಂತ ಮಂಜೂರವರು ಕೂಡ ಹೇಳ್ತಿರ್ತಾರೆ. ಈಗ ಮಂಜೂರವರೇ ಗಿಲ್ಲಿಗೆ ಒಂದು ಹೊಸ ಲುಕ್ ಕೊಟ್ಟಿದ್ದಾರೆ. ಅಂದರೆ ಇದು ಕೆಂಪೇಗೌಡ ಲುಕ್ ಹಿಂಗೆ ಬರುತ್ತಲ್ಲ, ಬಟ್ ಇದು ಈ ಥರ ಇತ್ತು ಗೈಸ್. ಅಮಿತಾಬ್ ಬಚ್ಚನ್ ಅವ್ರು ಬಿಡ್ತಾರೆ ನೋಡಿ, ಆ ಥರ ಅಮಿತಾಬ್ ಬಚ್ಚನ್ ಲುಕ್ ಕೊಟ್ಟಿದ್ದಾರೆ ಇವ್ರಿಗೆ. ಆಮೇಲೆ ಬಚ್ಚನ್ ಸಿನಿಮಾದಲ್ಲಿ ಸುದೀಪ್ ಅವರು ಹಂಗೆ ಬಿಟ್ಟಿದ್ರು ಅನ್ಸುತ್ತೆ ಮೋಸ್ಟ್ಲಿ, ಈ ಥರ ಲುಕ್ಕು. ನಾನು ಇದ್ರಲ್ಲಿ ಹಾಕಿದ್ದು ನೋಡಿ, ಸಾರಿ ತಮ್ನೈಲಲ್ಲಿ ಹಾಕಿದ್ದೀನಿ ಗೈಸ್, ತಮ್ನೈಲಲ್ಲಿ ಹಾಕಿದ್ದು ನಾವು ಫೋಟೋ ನೋಡ್ಕೊಳ್ಳಿ. ತುಂಬ ಚೆನ್ನಾಗಿ ಕಾಣಿಸ್ತದೆ ಗಿಲ್ಲಿ. ಆ್ಯಕ್ಚುಲಿ ಕೆಂಪೇಗೌಡ ಲುಕ್ಗಿಂತ ಈ ಬಚ್ಚನ್ ಲುಕ್ಕಲ್ಲಿ ಸಖತ್ತಾಗಿ ಕಾಣ್ತಿದ್ದಾನೆ ಅಂತಲೇ ಹೇಳ್ಬೋದು. ಈ ಥರ ಇಲ್ಲಿಗೆ ಇಷ್ಟು ಕಟ್ಟಾಗಿದೆ, ಬಟ್ ಹಿಂಗೆ ಬಂದಿದ್ದಾರೆ, ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಮಂಜುರವರು ಅಷ್ಟೇ, ಸಖತ್ತಾಗಿ ಕಾಣ್ತಿದ್ಯಾ ಮಗ, ಸೂಪರಾಗಿ ಕಾಣಿಸ್ತಿದ್ಯಾ, ನೋಡ್ಕೊ ಹೆಂಗೆ ಕಾಣಿಸ್ತಿದ್ಯಾ ಅನ್ನೋ ಥರ ಎಲ್ಲ. ಸೂರಜ್ ಅಂತೂ ಫುಲ್ ಖುಷಿಯಾಗ್ಬಿಟ್ಟಿದ್ರು. ಏನು ನೆನೆಯಲ್ಲಿ ಹಂಗೆ ಕಿತ್ತಾಡ್ತಾಯಿದ್ರು, ಹಂಗೆ ಟಾರ್ಚರ್ ಕೊಡ್ತಾಯಿದ್ರು ಗಿಲ್ಲಿಗೆ ಮಂಜುರವರು. ಇವಾಗ ನೋಡಿ ಇಷ್ಟೊಂದು ಕ್ಲೋಸ್ ಆಗಿದ್ದಾರೆ ಅಂತ. ಅವ್ರು ಹಂಗೆ ಹೇಳಿ ಕಳಿಸಿರ್ತಾರೆ ಪಾಪ, ಅದಕ್ಕೋಸ್ಕರ ನಡ್ಕೊಂಡು ಇರ್ತಾರೆ. ಅವ್ರಿಗೂ ಏನು ಯಾರಿಗೂ ದ್ವೇಷ, ಅಲ್ಲಿ ಬಂದಿರೋರ್ಗೆ ಎಲ್ಲರಿಗೂ ಗಿಲ್ಲಿ ಕಂಡ್ರೆ ಇಷ್ಟನೇ. ಬಟ್ ಏನು ಮಾಡೋಕ್ಕಾಗಲ್ಲ, ಬಿಗ್ ಬಾಸ್ ಅವ್ರು ಒಂಚೂರು ಹೇಳಿರ್ತಾರೆ, ಅದಕ್ಕೋಸ್ಕರ ನಡ್ಕೊಂಡಿರ್ತಾರೆ. ಗಿಲ್ಲಿನೂ ಅದೇ ರೀತಿ ಇರಿಟೇಷನ್ ಮಾಡ್ತಿದ್ದ. ಸೊ ಆಗಾಗ ಅವ್ರು ಆ ಥರ ನಡ್ಕೊಳ್ಬೇಕಾಗಿತ್ತು. ನಿಮ್ಗೇನು ಅನಿಸುತ್ತೆ ಗೈಸ್? ನೋಡಿ ಹೊಸ ಲುಕ್ ಹೇಗಿದೆ, ಚೆನ್ನಾಗಿ ಕಾಣಿಸ್ತಿದ್ದಾನ ಈ ಲುಕ್ಕಲ್ಲಿ ಗಿಲ್ಲಿ ಅಂತ. ಗಿಲ್ಲಿಗೂ ತುಂಬ ಇಷ್ಟ ಆಯಿತು. ಅಣ್ಣ ಸಖತ್ತಾಗಿ ಕಾಣಿಸ್ತಾ ಇದ್ದೀನಿ ಅಣ್ಣ ಅಂತ ಅವರು ಇಷ್ಟಪಡ್ತಾಯಿದ್ರು. ನಿಮ್ಗೇನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಕೂಡ ಮಾಡಿ ಗೈಸ್ ಪ್ಲೀಸ್.